ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇದು ಕೊನೆಯ ಆಷಾಢ ಶುಕ್ರವಾರದ ಪೂಜೆ ಆಗಿರುತ್ತೆ. ಗುರುವಾರನೇ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿತ್ತು. ಶುಕ್ರವಾರ ಬೆಳಗ್ಗೆ ಪೂಜೆ ಮಾಡಬೇಕಾಗಿತ್ತಲ್ವಾ, ಅದರಿಂದ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಆ್ಯಸ್ ಯೂಶ್ವಲ್ ದೇವ್ರ ಮನೆಯನ್ನು ಕ್ಲೀನ್ ಮಾಡಿ, ದೇವ್ರ ಫೋಟೋಗಳಿಗೆಲ್ಲ ಹೂವನ್ನು ಇಟ್ಟು, ಎಣ್ಣೆ ಹಾಕಿ ಬತ್ತಿ ಹಾಕಿ, ಹಾಗೆ ರಂಗೋಲಿಯನ್ನು ಬಿಟ್ಟು, ಹಾಗೆ ದೇವ್ರ ಮನೆಯನ್ನು ಇನ್ನೊಂದು ಸರ್ತಿ ಒರೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮದೆಲ್ಲ ಹೇಗಿತ್ತು ಆಷಾಢ ಶುಕ್ರವಾರದ ಕೊನೆಯ ಪೂಜೆ? ನಂದಂತೂ ಸಿಂಪಲ್ ಪೂಜೆ ಆಗಿರುತ್ತೆ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ದು. ಈಗ ಪೂಜೆ ಎಲ್ಲ ಮುಗೀತು. ದೇವ್ರ ಮುಂದೆ ಕೂತ್ಕೊಂಡು ನನ್ನ ಕೋರಿಕೆಗಳನ್ನೆಲ್ಲ ಬೇಡಿಕೆಗಳನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಮಸ್ತೆ ಮಾಡಿ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ. ಮಾಂಗಲ್ಯಕ್ಕೆ ಮೊದಲು ಅರಿಶಿಣ ಹಚ್ಕೊಳ್ಬೇಕಂತೆ, ನಂತರ ಕುಂಕುಮ ಇಟ್ಕೊಳ್ಬೇಕಂತೆ. ನಾನು ಹಾಗೆ ಮಾಡ್ತಾ ಇದ್ದೀನಿ. ಈಗ ಪೂಜೆ ಕೆಲಸ ಆಯಿತು. ಸ್ವಲ್ಪ ರೆಸ್ಟ್ ತೊಗೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ನಂತರ ಈಗ ನಾನು ತಿಂಡಿ ರೆಡಿ ಮಾಡೋದಕ್ಕೆ ಬಂದಿದ್ದೀನಿ. ಈ ದಿನ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಏನು ಅಂದರೆ ದೋಸೆ, ಆಲೂಗಡ್ಡೆ ಪಲ್ಯ, ಹಾಗೆ ಒಗ್ಗರಣೆ ಮಾಡಿದ ಚಟ್ನಿ. ನನ್ನ ಮಗಳಿಗಂತೂ ಒಗ್ಗರಣೆ ಮಾಡಿದ ಚಟ್ನಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅವಳು ಹಾಗೆ ಮಾಡಿಸ್ಕೊಳ್ತಾ ಇರ್ತಾಳೆ. ಮೊದಲಿಗೆ ನಾನು ಆಲೂಗಡ್ಡೆಯನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ, ಹಾಗೆ ಈರುಳ್ಳಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಈಗ ಎರಡೂ ಆಯಿತು. ಆಲೂಗಡ್ಡೆ ಪಲ್ಯ ಹೇಗೆ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ನಾನು ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನಂತರ ಎಲ್ಲವನ್ನು ಫ್ರೈ ಮಾಡಿದ ಮೇಲೆ ಈಗ ಒಂದೆರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನು ಸಹ ಕೆಂಪು ಬಣ್ಣ ಬರುವವರೆಗೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ. ಈಗ ಎರಡನ್ನು ಸೇರಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಪಲ್ಯಕ್ಕೆ ಅರಿಶಿಣ ಇರಲೇಬೇಕಲ್ವಾ, ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ಈಗ ಮುಚ್ಚಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಅದು ಫ್ರೈ ಆಗಲಿ ಅಂತ ಬಿಟ್ಟಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಉಪ್ಪನ್ನು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದಿರುತ್ತೆ. ಈಗ ಬೇಯಿಸಿ ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಪಕ್ಕದ ಮನೆಯಲ್ಲಂತೂ ತುಂಬ ಸೌಂಡ್ ಆಗ್ತಾ ಇದೆ, ಆದರೆ ನಿಮಗೆ ಕೇಳಿಸ್ತಾ ಇದೆಯಾ ಅಲ್ವಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸ್ಮ್ಯಾಶ್ ಮಾಡಿದ ಆಲೂಗಡ್ಡೆ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ವಾ, ಅದರಿಂದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇಯೋದಕ್ಕೆ ಬಿಟ್ಟು ಈಗ ಸ್ವಿಚ್ ಆಫ್ ಮಾಡಿದ್ದೀನಿ. ಎಲ್ಲ ಪಲ್ಯಗಳಿಗೆ ಕಾಯಿ ತುರಿ ಇದ್ದರೆ ತುಂಬ ರುಚಿಯಾಗಿರುತ್ತೆ ಅಲ್ವಾ, ಅದರಿಂದ ಕಾಯನ್ನು ತುರ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಈಗ ಸ್ವಲ್ಪ ಕಾಯನ್ನು ಸಹ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ಪರವಾಗಿಲ್ಲ, ತುಂಬ ರುಚಿಯಾಗಿ ಪಲ್ಯ ಬರುತ್ತೆ. ಪಲ್ಯ ರೆಡಿ ಆಯಿತು. ಈಗ ಚಟ್ನಿಯನ್ನು ಸಹ ರೆಡಿ ಮಾಡ್ಕೊಂಡಿದ್ದಾಯಿತು. ಚಟ್ನಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಗೆ ಜೀರಿಗೆ, ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಹಿಂಗಿರಲಿಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೆ ಹಾಕ್ಕೊಳ್ತಾ ಇಲ್ಲ. ಹಿಂಗೆ ಹಾಕಿ ಒಗ್ಗರಣೆ ಮಾಡಿದ ಚಟ್ನಿ ಅಂತೂ ತುಂಬ ರುಚಿಯಾಗಿರುತ್ತೆ. ಈಗ ನಾನು ಚಟ್ನಿ ರುಬ್ಬಿದೆ ಅಲ್ವಾ, ಅದಕ್ಕೆ ಒಗ್ಗರಣೆ ಮಾಡಿದ್ದನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಚಟ್ನಿನೂ ಸಹ ರೆಡಿ ಆಯಿತು. ನಾನು ಕುಕ್ಕರ್ನಲ್ಲಿ ದೋಸೆ ಹಿಟ್ಟನ್ನು ರುಬ್ಬಿ ಇಟ್ಟಿದ್ದೆ. ನಾವು ಕುಕ್ಕರ್ಗೆ ಗ್ಯಾಸ್ಕೆಟ್ ಹಾಕಿ ಮುಚ್ಚಿಡ್ತೀವಲ್ವ, ಆಗ ದೋಸೆ ಹಿಟ್ಟೇ ಆಗಲಿ ಇಡ್ಲಿ ಹಿಟ್ಟೇ ಆಗಲಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದರಿಂದ ನೀವು ಸಹ ಹೀಗೆ ಮಾಡಿಕೊಳ್ಳಿ. ಈಗ ನಾನು ತವಾದಲ್ಲಿ ದೋಸೆ ಬಿಡ್ತಾ ಇದ್ದೀನಿ. ಈ ದೋಸೆಗೆ ನಾನು ಬರೀ ಉದ್ದಿನಕಾಳು, ಅಕ್ಕಿ, ಅನ್ನ, ಮೆಂತ್ಯ ಮಾತ್ರ ಹಾಕಿಲ್ಲ. ನಾನು ಇದಕ್ಕೆ ಮಸೂರ್ ದಾಲು ಮತ್ತು ಹಸಿರು ಕಾಳು ಹಾಗೆ ಉದ್ದಿನಕಾಳು, ಅಕ್ಕಿ, ಸ್ವಲ್ಪ ಮೆಂತ್ಯ ಎಲ್ಲವನ್ನು ಹಾಕಿ ನೆನೆಸಿ ರುಬ್ಬಿ ಇಟ್ಕೊಂಡಿದ್ದೆ. ಸುಮಾರು ಮನೆಯಲ್ಲಿ ಹೆಂಗಸರು ಪದೇ ಪದೇ ದೋಸೆಗಾಗಲಿ ಇಡ್ಲಿಗಾಗಲಿ ಯಾರು ರುಬ್ತಾ ಇರ್ತಾರೆ ಅಂತ ಹೇಳಿ ಒಂದು 2-3 ಸರ್ತಿ ಆಗುವಷ್ಟು ಹಿಟ್ಟನ್ನು ರುಬ್ಬಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಡ್ತಾರೆ. ಒಂದು ಸರ್ತಿ ದೋಸೆ ಮಾಡ್ಕೊಳ್ತಾರೆ, ಒಂದು ಸರ್ತಿ ಪಡ್ಡು ಮಾಡ್ಕೊಳ್ತಾರೆ. ಅದೇ ಹಿಟ್ಟಿಗೆ ಏನಾದರೂ ಇಡ್ಲಿ ಮಾಡೋ ಥರ ಇದ್ದರೆ ಇಡ್ಲಿನೂ ಮಾಡ್ಕೊಂಡ್ಬಿಡ್ತಾರೆ. ಆಗ ವಾರದಲ್ಲಿ 3 ದಿನ ತಿಂಡಿ ಟೆನ್ಷನ್ನೇ ಇರೋದಿಲ್ಲ.
ನೋಡಿ ಈಗ ದೋಸೆನೂ ರೆಡಿ ಆಯಿತು. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ. ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮತ್ತು ತುಪ್ಪ ಎಲ್ಲವನ್ನು ಸೇರಿಸಿ ತಿಂತಾಯಿದ್ರೆ ಸಖತ್ತಾಗಿತ್ತು. ನೋಡಿ ನಾನು ಸಹ ತಿಂದಾಯಿತು. ತುಂಬ ರುಚಿಯಾಗಿರುತ್ತೆ. ಹಾಗೆ ಬೆಳಗ್ಗೆನೇ ಪೂಜೆ ಆಗಿದ್ದರಿಂದ ಮತ್ತೇನು ನಾನು ಕ್ಲೀನ್ ಮಾಡೋಷ್ಟು ಇರಲಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಟಿ ವಿ ನೋಡಿ ರೆಸ್ಟ್ ಮಾಡಿ ನನ್ನ ಮಗಳ ಜೊತೆ ಹರಟೆ ಹೊಡೆದು ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಹೊರಟಿದ್ದೆ. ಇಲ್ಲಿ ನೋಡಿ ಟೊಮೊಟೊ ರುಬ್ಬೋ ಟೈಮ್ನಲ್ಲಿ ಹುಳುಗಳ ಕಾಣಿಸ್ತು. ಹಾಗೆ ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಈಗಂತೂ ಎಲ್ಲ ಯೂಟ್ಯೂಬರ್ಸು ಜಾಸ್ತಿ ಟೊಮೊಟೊದಲ್ಲಿ ಹುಳುಗಳನ್ನ ನೋಡ್ತಾ ಇದ್ದಾರೆ ಮತ್ತು ಅದನ್ನು ಯೂಟ್ಯೂಬ್ಗೂ ಸಹ ಹಾಕ್ತಾ ಇದ್ದಾರೆ. ಅಷ್ಟು ಹುಳುಗಳು ಟೊಮೊಟೊದಲ್ಲಿ ಬರ್ತಾ ಇದ್ದಾವೆ ನೋಡಿ. ಒಬ್ಬೊಬ್ಬರಂತೂ ಉಂಡೆ ಟೊಮೊಟೊಗಳನ್ನೇ ಬೇಯೋದಕ್ಕೆ ಹಾಕಿಬಿಡ್ತಾರೆ. ಅದಂತೂ ತುಂಬ ತಪ್ಪಾಗುತ್ತೆ. ನಾನು ಸಾಂಬಾರು ಮಾಡೋದಕ್ಕಾಗಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಟೊಮೊಟೊ ಎಲ್ಲವನ್ನು ಹಾಕಿ ಫ್ರೈ ಮಾಡಿ, ಹಾಗೆ ಅವರೆಕಾಳನ್ನು ಮತ್ತು ಆಲೂಗಡ್ಡೆ, ಬದನೆಕಾಯಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಸಾಲೆಯನ್ನು ಹಾಕಿ ಹರಳುಪ್ಪು ಹಾಕಿ ಹಾಗೆ ಜಾರ್ನಲ್ಲಿ ಸ್ವಲ್ಪ ನೀರನ್ನು ಅಲ್ಲಾಡಿಸ್ಕೊಂಡು ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಬೇಯಿಸಿದ್ದಾಯಿತು. ಒಂದೆರಡು ಸರ್ತಿ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ಈಗ ಊಟವೂ ರೆಡಿ. ಬನ್ನಿ ಊಟ ಮಾಡೋಣ. ಬಿಸಿ ಬಿಸಿ ಮುದ್ದೆ ಜೊತೆ ಅವರೆಕಾಳು ಸಾಂಬಾರಂತೂ ಸೂಪರ್. ಹಾಗೆ ಸಾಯಂಕಾಲ ಆಯಿತು. ಈಗ ನಮ್ಮ ಎದುರುಗಡೆ ಮನೆಯಲ್ಲಿ ಪ್ರಸಾದವನ್ನು ಕೊಡ್ತಾಯಿದ್ರು. ಈಗ ಆಷಾಢ ಶುಕ್ರವಾರದ ಕೊನೆಯ ವಾರ ಆಗಿದ್ದರಿಂದ ಪ್ರಸಾದವನ್ನು ಎಲ್ಲ ಕಡೆ ತುಂಬ ಹಂಚ್ತಾ ಇರ್ತಾರೆ. ಇಲ್ಲಿ ನೋಡಿ ಪ್ರಸಾದ ರೈಸ್ ಬಾತ್ ಮತ್ತು ಕೇಸರಿ ಬಾತ್ ಆಗಿತ್ತು. ನಾವು ತಗೊಂಡು ಬಂದು ತಿಂದಿದ್ದಾಯಿತು. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಸಿಗೋಣ.